ಸರ್ ಈಗ ನಾಳೆ ಇವತ್ತು ರಕ್ತ ಚಳವಳಿ ಪತ್ರ ಚಳವಳಿ ಆಯ್ತು, ನಾಳೆ ಏನ್ ಪ್ಲಾನ್ ಇದೆ, ಹೇಗೆ ಸರ್? ಬಹುಶಃ ಅನೇಕರು ವಿದ್ಯಾರ್ಥಿಗಳು ಬೀದರ್ನಿಂದ ಹಿಡಿದು ರಾಜ್ಯದ ಅನೇಕ ಭಾಗಗಳಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಅಂತ ಹೇಳಿ ಬರ್ತಾ ಇದ್ದಾರೆ. ಬಹುಶಃ ಅವರು ಕುಟುಂಬ ಸಮೇತರಾಗಿ ಬರ್ತಾರೆ ವಿಧಾನಸೌಧ ಮುತ್ತಿಗೆಯ ಆ ಹೋರಾಟಕ್ಕೆ. ಅದು ಬಹುಶಃ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಅವ್ರನ್ನ ಯಾರನ್ನೂ ನೀವು ನಿಭಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಬರ್ತಿರುವಂಥ ನಾನೀಗ ಗೊತ್ತಾಗಿರುವಂಥ ವಿಚಾರವನ್ನು ಗಮನಿಸಿದಾಗ ಭಾರಿ ತೊಂದರೆಗಳು ಆಗ್ತವೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಇದೊಂದು ದೊಡ್ಡ ಕಪ್ಪು ಚುಕ್ಕಿ ಆಗತ್ತೆ. ಅದು ಆಗದೆ ಬೇಡ ಅನ್ನೋ ಕಾರಣಕ್ಕೋಸ್ಕರ ಅನೇಕರು ಬೆಂಗಳೂರು ಕಡೆ ಹೊರಡ್ತಾರೆ ವಿದ್ಯಾರ್ಥಿಗಳು. ಹಾಗಾಗಿ ಸನ್ಮಾನ್ಯ ಎಲ್ಲ ನಮ್ಮ ರಾಜಕೀಯ ಪ್ರತಿನಿಧಿಗಳಿದಾರಲ್ಲ, ನಿಮ್ಮ ಕ್ಷೇತ್ರದಲ್ಲಿ ತುಂಬ ಜನ ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ. ಕನಿಷ್ಠ ನೀವು ಮಾತಾಡಬೇಕಲ್ಲ, ಯಾರೂ ಮಾತಾಡ್ತಾ ಇಲ್ವಲ್ಲ. ಹಾಗಾಗಿ 7ನೇ ತಾರೀಕು ಅವರೆಲ್ಲ ಬೆಂಗಳೂರು ಬರ್ತಾರೆ ಅನ್ನೋದು ನನಗೆ ಗೊತ್ತಿದೆ. 7ನೇ ತಾರೀಕು ಏನು ಬೇಕಾದರೂ ಆಗ್ಬೋದು. ಬಜೆಟ್ ದಿನ ಏನು ಬೇಕಾದರೂ ವಿಧಾನಸೌಧದ ಸುತ್ತಮುತ್ತ ಯಾವ ಥರದ ವಾತಾವರಣ ಬೇಕಾದರೂ ನಿರ್ಮಾಣ ಆಗಬಹುದು. ಏನೇ ಆದರೂ ಅದರ ಹೊಣೆ ಸರ್ಕಾರ ಮತ್ತು KPSC ಹೊರಬೇಕಾಗತ್ತೆ.